ನಾನಿವತ್ತು ರಾಮನಗರಕ್ಕೆ ಬಂದಿದ್ದೀನಿ. ನಿಮ್ ಊರಲ್ಲಿ ಏನೇನ್ ಪ್ರಾಬ್ಲಮ್ ಇದಾವೆ? ವಿಶ್ವದಲ್ಲೇ ನಂಬರ್ 1 ಅವೆರಳಿ. ರಾಮನಗರ ಡಬ್ಬ. ಅಲ್ಲೇನ್ ನೋಡಕ್ ಹೋಗ್ಬಿಡಿ, ನನ್ ನೋಡಿ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿದ್ ಖುಷಿನಾ? ಎಲ್ಲ ಹೊಡ್ಕೊಳ್ಳೋದ್ರಲ್ಲ ನೋಡ್ತಾವ್ರ ಸರ್, ಏನಕ್ಕೆ ಅವರು ಸಿದ್ದರಾಮಯ್ಯನವರೇ ಇರ್ಬೇಕಿತ್ತು ಅಂತೀರ ನೀವು? ಮತ್ತೆ ಯಾರು ಇರ್ಬೇಕಿತ್ತು? ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಬೆಳೆ ಸಾಲ 2 ಸಾರಿ ಬಂದ ಮಾಡ್ದ, 50 ಸಾವಿರ. ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ 2,000 ಫ್ರೀ. 2,000 ರೂಪಾಯಿ ಬೆಂಕಿ ಹೋಗಪ್ಪ, ನಮ್ ತಲೆನೋವು ಬಂದ್ಬಿಟ್ಟದೆ ನಾವು ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ವೀಕ್ಷಕರೇ, ಇವತ್ತು ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾನಿವತ್ತು ರಾಮನಗರಕ್ಕೆ ಬಂದಿದ್ದೀನಿ. ರಾಮನಗರಕ್ಕೆ ಬಂದು ಯಾಕೆ ಬಂದಿದ್ದೀನಿ ಅಂತಂದ್ರೆ, ನೀವು ಕನಕಪುರದಲ್ಲಿ ಕಾರ್ಯಕ್ರಮ ನೋಡಿದ್ರೆ ಅದೇ ರೀತಿಯಾಗಿ ರಾಮನಗರಕ್ಕೆ ಬಂದಿದ್ದೀವಿ. ವೀಕ್ಷಕರೇ, ಒಂದು ವೇಳೆ ಏನಾದ್ರೂ ಇಲ್ಲಿ ಪ್ರಾಬ್ಲಮ್ಸ್ ಕೇಳೋಣ ಮೊದಲಿಗೆ. ಅದಕ್ಕಿಂತ ಮುಂಚೆ ನಿಮಗೊಂದು ಬಹಳ ವಿಶೇಷವಾದಂತ ವಿಚಾರವನ್ನ ಹೇಳ್ಬೇಕು. ಬಹುಶಃ DCM ಆಗಿದ್ದಂತ ಡಿ.ಕೆ. ಶಿವಕುಮಾರ್ ಒಂದು ವೇಳೆ ಏನಾದ್ರೂ ಈಗ ಸಿಎಂ ಆಗ್ತಾ ಇದಾರಲ್ವಾ, ಸಿಎಂ ಆಗಿರೋದ್ರಿಂದ ಬಹುತೇಕವಾಗಿ ರಾಮನಗರ ಜಿಲ್ಲೆಯಿಂದ 5ನೇ ಸಿಎಂ ಅಂತ ಹೇಳ್ಬಹುದು. ಮೊದಲಿಗೆ ಕೆಂಗಲ್ ಹನುಮಂತಯ್ಯ, ಆಮೇಲೆ 2ನೇದಾಗಿ ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಕುಮಾರಸ್ವಾಮಿ, ತದನಂತರದಲ್ಲಿ ಡಿ.ಕೆ. ಶಿವಕುಮಾರ್ 5ನೇ ಸಿಎಂ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ರಾಮನಗರ ಜಿಲ್ಲೆಗೆ ಒಂದು ರೀತಿಯಲ್ಲಿ ಹೆಮ್ಮೆ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ರಾಮನಗರದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ರಾಮನಗರದಲ್ಲಿ ಏನಾದ್ರು ಸಮಸ್ಯೆಗಳಿದೆಯಾ ಅಥವಾ ಎನಿ ಪ್ರಾಬ್ಲಮ್ಸ್, ಏನೇನ್ ಪ್ರಾಬ್ಲಮ್ ಅಂತ ಜನರನ್ನ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಏನ್ ನಿಮ್ ಹೆಸರು? ಶ್ರೀನಿವಾಸ್. ಹೇಳಿ. ಏನ್ ಹೆಸರು? ಶ್ರೀನಿವಾಸ್ ಅವರೇ, ಊಟ ಮಾಡಿದ್ರಾ? ಆಯ್ತು. ಯಾವ್ದು ನಿಮ್ದು? ರಾಮನಗರನ? ಹೌದು. ಹೆಂಗಿದ್ದು ರಾಮನಗರ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದಾರ. ಸಿಎಂ ಮಾತ್ರಲ್ಲ, ಡಿ.ಕೆ. ಶಿವಕುಮಾರ್. ಹೌದಾ? ಖುಷಿನಾ? ಖುಷಿ, ಫುಲ್ ಖುಷಿ. ಏನ್ ಅಭಿವೃದ್ಧಿ ಮಾಡ್ಬೇಕು ರಾಮನಗರದಲ್ಲಿ? ಇನ್ನು ರಾಮನಗರದಲ್ಲಿ ಮಾಡ್ತಾರೆ, ನೀರಾವರಿ ಅಭಿವೃದ್ಧಿ ಎಲ್ಲ ಮಾಡ್ತಾರೆ. ನೀರಾವರಿ ಅಭಿವೃದ್ಧಿ ಮಾಡ್ಬೇಕು ಹಂಗಾರೆ? ಮಾಡ್ತಾರೆ, ಮಾತು ಕೊಟ್ಟವ್ರೆ, ಆಗ್ಲೇ ಮಾತು ಕೊಟ್ಟವ್ರೆ. ಆದ್ರೆ ಇನ್ನು ಆಗ್ಬೇಕು ಅದು ಅಭಿವೃದ್ಧಿ. ಈಗ ಯಾರು ಇಲ್ಲಿ MLA ಯಾರು ಬರ್ತಾರೆ ಇಲ್ಲಿ? ಇಕ್ಬಾಲ್ ಹುಸೇನ್. ಇಕ್ಬಾಲ್ ಹುಸೇನ್ ಕೆಲಸ ಮಾಡವ್ರ? ಮಾಡ್ತಾವ್ರ ಇಲ್ವೋ? ಮಾಡ್ತಾವ್ರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರೆ, ರಸ್ತೆಗಳೆಲ್ಲ ಚೆನ್ನಾಗಿ ಮಾಡ್ತಾವ್ರೆ. ಹೌದಾ? ಹೌದು. ರಾಮನಗರ ಇನ್ನೂ ಅಭಿವೃದ್ಧಿ ಬಾಕಿ ಇದೆ ಹಂಗಾರೆ? ಬಾಕಿ ಇದೆ, ಈಗ ಉಳಿದೆಲ್ಲ ಮಾಡ್ತಾರೆ. ಭರವಸೆ ಇದೆ. ಇವರು ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರಲ್ಲ, ಹಂಗಾಗಿ ಮಾಡ್ತಾರೆ. ಸರಿ, ಈಗ ಸಿದ್ದರಾಮಯ್ಯನವ್ರು ಇಳಿಸಿದ್ದೇನಾಯ್ತು ನಿಮ್ಗೆ? ಖುಷಿನಾ, ಸಂತೋಷನಾ, ಬೇಜಾರ? ಏನಿಲ್ಲ, ಮಾತುಕತೆ ಆಗಿತ್ತಲ್ಲ, ಅವ್ರ ಪಾರ್ಟ್ ಅವ್ರದ್ದು ಮುಗೀತು. ಈಗ ಇವ್ರ ಪಾರ್ಟ್ ಮಾತಂಗಿತ್ತು, ಹಂಗ್ ನಡೆದದ ಅಷ್ಟೇ. ಮಾತಂಗಿತ್ತು, ಹಂಗ್ ನಡೆದದ ಅಷ್ಟೇ. ಓಕೆ ಸರ್. ಯಜಮಾನ್ರೆ ನಮಸ್ಕಾರ, ಚೆನ್ನಾಗಿದ್ದೀರಾ? ಏನ್ ನಿಮ್ ಹೆಸರು? ಮುದ್ದಪ್ಪ. ಯಾವೂರು? ಕೆಜಿ ಹೊಸಳ್ಳಿ. ನಿಮ್ ಊರಲ್ಲೆಲ್ಲ ಅಭಿವೃದ್ಧಿ ಚೆನ್ನಾಗಿದ್ಯಾ? ಏನಾದ್ರು ಕೆಲಸ ಮಾಡಿಸ್ಬೇಕಾ? ಏನಿಲ್ಲ. ಏನಿಲ್ವಾ? ವಿಷಯ ಗೊತ್ತಾಯ್ತಾ? ಏನ್ ಹೇಳಿ? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರು. ರಾಜೀನಾಮೆ ಕೊಟ್ರ? ಬೇಜಾರಾಯ್ತಾ? ಏನಿಲ್ವಾ? ಖುಷಿನಾ? ಖುಷಿ ಯಾಕೆ? ಕೊಡಬೇಕಾಗಿತ್ತು ಕೊಟ್ರು ಅಷ್ಟೇ. ಖುಷಿ ಯಾಕೆ ಹೇಳಿ ನಿಮ್ಗೆ? ಖುಷಿ ಯಾಕೆ? ಸರಿ, ಬೇಜಾರಿಲ್ಲ, ಖುಷಿ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ ಖುಷಿನಾ? ಯಾವತ್ತಿದ್ರು ಆಗಬೇಕಾಯ್ತು, ಆಗವ್ರೆ. ಯಾವತ್ತಿದ್ರು ಆಗ್ಲೇಬೇಕಿತ್ತು, ಆಗವ್ರೆ. ನಿಮ್ ಜಿಲ್ಲೆಯವರೇ ಅಲ್ವಾ? ಕನಕಪುರದವರು. ಸರಿ, ಸಂತೋಷ. ಹಂಗಾರೆ ಆಯ್ತು ಬಿಡಿ, ನಿಮ್ಮನ್ನ ಮಾತಾಡ್ಸಲ್ಲ. ಅವಾಗ್ರಿ ಚೆನ್ನಾಗಿದ್ದೀರಾ ಅಜಯ್? ಚೆನ್ನಾಗಿವ್ ಕಣಪ್ಪ. ತಿಂಡಿ ಮಾಡಿದ್ರ? ಏನ್ ನಿಮ್ ಹೆಸರು? ಸಣ್ಣಮ್ಮ. ಅದಕ್ಕೆ ಸಣ್ಣಕ್ಕಿದೆ, ದೊಡ್ಡಮ್ಮಾಗಿದೆ, ದೊಡ್ಡಕ್ಕಿರ್ತಿದೆ ಕಣಪ್ಪ. ಹುಷಾರೆಲ್ಲ ಚೆನ್ನಾಗಿ ಹುಷಾರಿದ್ಯಾ? BP ಶುಗರ್ ಏನಿಲ್ವಾ? ಕಾಸೆಲ್ಲ ಬತ್ತಾಯ್ತಾ ಜೋರಾಗಿ? ಇಲ್ಲ ಕಣಪ್ಪ, ಕಾಸು ಬತ್ತಾಯ್ತು, ಏನು ಓಟ್ ಪಿಂಚನ್ ನಿಂತೋಗದೆ. ಪೆನ್ಷನ್ ಬತ್ತಲ್ವಾ? ಪೆನ್ಷನ್ ನಿಂತೋಗದೆ, ಯಾಕೋ ಬತ್ತಾ ಇಲ್ಲ. ಹೌದಾ? ನಿಮ್ದು ಯಾವ್ರು? ನಾವ್ ಅಲ್ಲಿ ಗಾಣಾಳ್ತಾ ಹುಣಸೆ ಮರ ದೊಡ್ಡಿ ಅಂತ ಆದ್ರೆ ಪಕ್ಕಕ್ಕೆ. ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್ಗಳು? ನೀರು, ರೋಡು, ಚರಂಡಿ ಎಲ್ಲ ಚೆನ್ನಾಗಿದ? ಚೆನ್ನಾಗವೆ. ಚೆನ್ನಾಗೈತಾ ಇಲ್ವೋ? ಚೆನ್ನಾಗದೆ. ಏನ್ ಗೌಡ್ರಿ ನಿಮ್ ಹೆಸರು? ರಾಮಣ್ಣ ಅನ್ಬಿಟ್ಟು. ರಾಮಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಯಾವ್ರು? ಮಳೆಯಲ್ಲಿ. ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ, ಎಲ್ಲ ಸೌಲಭ್ಯ ಅದೇ. ಓಲ್ಡ್ ಪೆನ್ಷನ್ ಹಾಕಿಲ್ಲ ಜನಗಳಿಗೆ. ಮತ್ತೆಲ್ಲ ಸೌಲಭ್ಯವಾಗದೆ ಅನ್ಬಿಟ್ಟು. ಸೌಲಭ್ಯ ಅಂತ ನೀವು ಜನಕ್ಕೆ ಓಲ್ಡ್ ಪೆನ್ಷನ್ ಹಾಕಿಲ್ವಾ? ಗೃಹಲಕ್ಷ್ಮಿ ಒಂದು ಹಾಕ್ತಾವ್ರೆ. ಅದು ಬತ್ತಲ್ಲ ಬಿಡಿ. ಇಲ್ಲ, ಬರ್ತದು. ಬತ್ತು ಅವ್ರಿಗೆ ಹಾಕ್ಬಿಡ್ತಾರೆ, ನಮ್ಗೆ ಹಾಕಲ್ವಲ್ಲ. ಅದಕ್ಕೆ ಈಗ ಹಾಕ್ಬೇಕಿತ್ತು ಪೆನ್ಷನ್ ದುಡ್ಡು ನಮ್ಗೆ ಎಷ್ಟು ಬರ್ಬೇಕು? ಕಾಸು 1200 ಆಗ್ತಾ ಇದ್ರು. 3 ತಿಂಗಳಿಂದ ಬಂದಿಲ್ಲ. 3 ತಿಂಗಳಿಂದ ಬಂದಿಲ್ವಾ? ಮತ್ತೆ ಕೇಳ್ಕೊಳ್ಳಿ. ಮತ್ತೆ ಯಾವ ನಿಮ್ ಹೆಸರೇನಂದ್ರೆ? ರಾಮಣ್ಣ ಮೆಲೆಹಳ್ಳಿ. ಸರ್ಕಾರ ಈಗೇನೋ ಇವರು ರಾಜೀನಾಮೆ ಕೊಟ್ಟವ್ರೆ. ನೆಕ್ಸ್ಟ್ ಡಿ.ಕೆ. ಅವ್ರು ಬರ್ತಾರೆ. ಕಾದ್ ನೋಡ್ಬೇಕು ಏನ್ ಮಾಡ್ತಾರೆ ಇವರು ಅಂತ. ಏನ್ ಮಾಡ್ತಾರೆ ನೋಡ್ಬೇಕು. ಕಾದ್ ನೋಡ್ಬೇಕು. ಸಿದ್ದರಾಮಯ್ಯ ಇಳಿಸಿ ಸರಿಯಾ?
ಇರ್ತಿದ್ದಾರೆ ಅಂತಲ್ಲ, ಅದು ಹೈಕಮಾಂಡ್ ಏನ್ ಹೇಳಿದ್ರೆ ಕಾನೂನು ಬಗ್ಗೆ ನಡ್ಕೊಂಡವ್ರೆ. ಹೈಕಮಾಂಡ್ ತೀರ್ಮಾನ, ನಮ್ದಲ್ಲ ಕರ್ಮ. ನಾವು ಓಟ್ ಹಾಕಿದ್ದೀವಿ ಅಷ್ಟೇ. ನಾವು ಓಟ್ ಹಾಕಿರಲಿಲ್ಲ ಸಿದ್ದರಾಮಯ್ಯನಿಗೆ, ಡಿಕೆಗೂ ಹಾಕಿಲ್ಲ. ನಾವು ಹಾಕಿರೋದು ಬಾಲಕೃಷ್ಣನ್ಗೆ. ಯಾರಿಗೆ? ಬಾಲಕೃಷ್ಣ ಮಾಗಡಿ ಕ್ಷೇತ್ರ. ಅವನು ಓಟ್ ಹಾಕೊಂಡು ಹೋದವನು ಗೆದ್ಬಿಟ್ಟು ಹೋದವನು ಇದುವರೆಗೂ ಬಂದು ನೋಡಿಲ್ಲ. ಅವನು ಯಾರು ನಿಮ್ MLA ಬರೋದು? ಅವನೇನೆ ಬಾಲಕೃಷ್ಣ. ನಿಮಗ್ ಬಾಲಕೃಷ್ಣ ಅನ್ಸದೆ? ಬಾಲಕೃಷ್ಣ ಎಲ್ಲಿಗೆ ಇಕ್ಬಾಲ್ ಹುಸೇನ್ ಬಿಡ್ರಿ, ಇಕ್ಬಾಲ್ ಹುಸೇನ್ ಅವ ಇವ್ರನ್ನೇನ್ ಕೇಳೋಂತದಿಲ್ಲ. ಬಾಲಕೃಷ್ಣ ಕೇಳ್ಬೇಕು. ಬಾಲಕೃಷ್ಣ ಎಲ್ಲಿ ವಿಧಾನಸೌಧ ಆಯ್ತು, ಅವನಾಯ್ತು, ಇನ್ನೆಲ್ಲಿ ಬರ್ತಾನೆ? ಇಲ್ಲಿ ನಿಮ್ ಕೈಗೆ ಸಿಕ್ಕಿಲ್ವಾ? ಸಿಕ್ಕಿಲ್ಲ. ಅವನು ಅಷ್ಟೇ, ಆ ದಳದಲ್ಲಿ ಗೆದ್ದಿದ್ದನು ಅವನು ಅಷ್ಟೇ. ಇಬ್ರು ಓಟ್ ಹಾಕ್ಸ್ಕೊಂಡವ್ರು ಒಬ್ರು ಬರಲ್ಲ. ಅವರು ಏನ್ ನಿಮ್ ಹೆಸರು? ಏನ್ ಬಗ್ಗೆ ಆಯ್ತು? ಏನ್ ಬಗ್ಗೆ ಅಂತ ಹೇಳ್ತೀನಿ. ಫಸ್ಟ್ ಹೆಸರು ಹೇಳಿ ನೀವು. ಏನ್ ನಿಮ್ ಹೆಸರೇನು? ಏಜಾಜ್ ಅಹಮದ್. ಏಜಾಫ್ ಅಹಮದ್. ಏಜಾಜ್ ಹಬ್ಬ ಜೋರ ಅಹಮದ್. ಹಬ್ಬ ಜೋರಾಗಿ ಮಾಡಿದ್ರಾ? ಮಾಮೂಲಿ ಮಾಡ್ತೀವಿ. ಮಾಮೂಲಿ ಮಾಡಿದ್ರಾ? ಎಲ್ಲ ಟಗರೆ, ಎಲ್ಲ ಟಗರೆ. ದೊಡ್ಡದು ಬಿಟ್ಬಿಟ್ಟು ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು? ಹೌದಾ? ನಿಮ್ ಟಗರ್ನ ಕೆಳಗಿಳಿಸ್ಬಿಟ್ರಲ್ಲ? ಆಯ್ತು, ಸಮಯ ಟೈಮ್ ಪೀರಿಯಡ್ ಮುಗೀತು, ಮಾತಿಲ್ವಾ? ನಾಲ್ಗೆ ಹಂಗೂ ನಡ್ಕೊಂಡಿದ್ದೀರಿ ಅಂತ ನಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನಿಗೆ ಶುಭಾಶಯಗಳು ಹೇಳ್ತೀವಿ. ಮಾತ ಹೇಳ್ತಕ್ಕಂತ ನಡ್ಕೋಬಿಟ್ಟವ್ರೆ. ನಮ್ಮ ರಾಮನಗರ ಜಿಲ್ಲೆದು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ರಾಮನಗರ ಜಿಲ್ಲೆ ಮತದಾರರು ಮತ್ತು ಸಾರ್ವಜನಿಕ ಕಡೆಯಿಂದ ಶುಭಾಶಯ, ಹೈದರಿಕ್ ಶುಭಾಶಯ ಹೇಳ್ತೀವಿ. ತಿಳಿಸ್ತೀವಿ. ಈಗ ನಿಮ್ದು ರಾಮನಗರದಲ್ಲಿ ಏನೇನು ಅಭಿವೃದ್ಧಿ ಆಗ್ಬೇಕು? ಇನ್ನು ಏನೇನು ಪ್ರಾಬ್ಲಮ್ ಇದಾವೆ? ನಮ್ಮ ರಾಮನಗರಕ್ಕೆ ಮಾವನ್ ಬೆಳೆಗಾರರಿಗೆ ಅನುಕೂಲ ಮಾಡಬೇಕು. ಯಾವ ಬೆಳೆಗಾರರಿಗೆ? ಮಾವನ್ ಬೆಳೆಗಾರರಿಗೆ ಮಾವಿನ ಹಣ್ಣು ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಇದ್ದಿದ್ದೇನು ಎಲ್ಲ ರೋಗಗಳು ಬಂದ್ಬಿಡ್ತಾ ಇದೆ. ಸರ್ಕಾರದಿಂದ ಅದ್ ಯಾವ್ದೋ ಔಷಧಿ ಕೊಡ್ಬೇಕು, ಏನ್ ಕೊಡ್ಬೇಕು, ರೈತರಿಗೆ ಕೊಡ್ಬೇಕು ಅಂತ ಕೇಳ್ತೀವಿ. ಕೊಡ್ತಾರೆ, ಒಳ್ಳೇದು ಕೊಡ್ಬೇಕು. ಅಲ್ಲಿ ಬಿಡದಿತ್ತವು ರೈತರದೆಲ್ಲ ಜಮೀನ್ ಕಿತ್ಕೋತವ್ರೆ ಅಂತ ಸುದ್ದಿ. ಅದು ಬೇಕು ಸರ್ಕಾರಕ್ಕೆ ಅಂದ್ರೆ ದುಡ್ಡು ಕೊಡ್ತಾರಲ್ಲ. ಅಯ್ಯೋ, ದುಡ್ಡು ಕಿತ್ಕೊಂಡ್ಬಿಡ್ಬೇಕಾ? ಬೇರೆ ಜಾಗ ತಗೊಳ್ಳಿ, ಅದೇ ದುಡ್ಡಲ್ಲಿ ಯಾಕೆ ತಗೊಬೇಕು? ಬೇಡ ಬಿಡಿ, ಅಲ್ಲೇ ಬೆಳಿತವ್ರಲ್ಲ. ಈಗ ನೋಡಿ ಸ್ವಾಮಿ, ಸರ್ಕಾರಕ್ಕೆ ಏನಿದೆ, ಸರ್ಕಾರ ಅಕ್ವೈರ್ ಮಾಡೋದು ಸಾರ್ವಜನಿಕ ಅನುಕೂಲಗೋಸ್ಕರ, ಅವ್ರ ಸ್ವಂತಕ್ಕಲ್ಲ. ಅವ್ರ ಬಿಲ್ಡಿಂಗ್ ಕಟ್ಕೊಂಡು ಅವ್ರವ್ರ ದುಡ್ಡು ಮಾಡ್ಕೊಳಕ್ ರೈತರ ಜೀವನ ಮೇಲೆ ಯಾಕೆ ಹೊಡಿಬೇಕು? ದುಡ್ಡು ತಗೋತಾರಲ್ಲ. ಈಗ ನಂದೇ ಜಮೀನ್ ಅಕ್ವೇರಿಗೆ ಕೇಳ್ತಿಲ್ವಲ್ಲ? ಇಲ್ಲಿ ಕೇಳಿ, ಈಗ ನಂದೇ ಜಮೀನ್ ಖುದ್ದು ಅಕ್ವೇರಿಯೇಷನ್ಗೆ ಇದೆ. ಒಂದು ಪಟ್ಟೆಯಿಂದ 3 ಪಟ್ಟೆ ಎಕ್ಸ್ಟ್ರಾ ಕೊಡ್ತಾರೆ. ದುಡ್ಡಿದ್ರೆ ಆಯ್ತದ? ಒಳಗಡೆ ತಿಂದಿರೋ ಟಗರೆಲ್ಲ ಅರ್ಗೈತಾ? ಇಲ್ಲ, ಇನ್ನ ಆಯ್ತು. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಚೇತನ್ ಕುಮಾರ್. ಹೇಳಿ, ಏನ್ ರಾಜಕೀಯ ಬಿಟ್ಟಾಕಿ ಫಸ್ಟ್ ನಿಮ್ ಊರಲ್ಲಿ ಏನ್ ಪ್ರಾಬ್ಲಮ್ ಇದಾವೆ ಹೇಳಿ. ಏನಿಲ್ಲ, ಬಂದು ಏನಾರ ಕುಡಿ ನೀರಿಲ್ಲ, ಏನಿಲ್ಲ, ಕುಡಿಯೋ ನೀರಿಲ್ಲ, ಬೋರ್ಗಳೆಲ್ಲ ನಿಂತೋಗದ, ಬೋರ್ಗಳು ನಿಂತೋಗವೆ, ಒಂದ್ ತತ್ತಿ ನೀರ್ ಬರ್ತಾ ಇಲ್ಲ. ಏನ್ ಮಾಡಾರ? ಬಂದು ಮಾಡಿಕ್ಲ್ವ? ಈಗ ಹೋದ DK ಶಿವಕುಮಾರ್ ಇಚ್ಛೆಮಂಡ್ರಿ ಹೇಳ್ತಾವನು. ಈಗ ಸಿದ್ದರಾಮಯ್ಯ ಹೋದ್ರು, ಅವ್ರಿಗೆ ಹೇಳಕ್ ಆಗಲ್ಲ. ಅವು ಏನಂತ ಗೊತ್ತಾ? ಈಗ ಸಾಲ ಮನೆ ಕೊಟ್ಟಿದ್ರೆ, ಸಿದ್ದರಾಮಯ್ಯ ಕೊಟ್ಟಿದ್ರೆ ಕಕ್ಕಾರ ಬರ್ಬೋದು. ಈಗ ಬರ್ತಾ ಇಲ್ಲ. ನಾವು ಏನ್ ಮಾಡ್ಬೇಕ ಗೊತ್ತಾ? ನಾವು JDS, ನಾವು ಕುಮಾರಣ್ಣ, ನಾವು JDS ಇರೋದು. ನಾವೆಲ್ಲ ಇದ್ ಮಾಡ್ತಿದ್ವು. ಈ ರೋಡ್ ತೀಮಂತ ಹಾಕಿ ಎಲ್ಲ ಪ್ರತಿಯೊಬ್ಬರು ಮಾಡಿದ್ರು. ಈಗ ಮಾಡಿದ್ರು DK ಶಿವಕುಮಾರ್ ಬಂದು ಏನಾರ ಮಾಡಿಕ್ಕಿಲ್ವ? ಮಾಡ್ತಾರೆ. ಏನು ಮಾಡ್ತಾ ಇಲ್ಲ. ಏನ್ ತಕ್ಷಣ ಈಗಿನ ಮುಖ್ಯಮಂತ್ರಿ ಆಗವರು ಇತ್ತಮಂಡ್ರ ಹತ್ರ ಮಾಡ್ಬೇಕು. ಬಂದು ನಾವ್ ಅನುಕೂಲ ಆಗ್ಬೇಕು. MLA ಯಾರು? MLA ಇಕ್ಬಾಲ್ ಹುಸೇನ್. ಅವ್ರು ಬಂದಿದ್ರು. ಅದೇನೋ ಮೋರಿ ಎಲ್ಲ ಮಾಡವ್ರ, ಮೋರಿ ಕೊತ್ತಿ ಮಾಡವ್ರ. ಪೈಪ ಒಂದು ಕುಡಿ ನೀರು ಬೇಕೇ ಬೇಕು. ಕುಡಿ ನೀರು ಬೇಕು ಅಂತ ಹೇಳ್ತಾ ಇದ್ರಿ ನೀವು. ಓಕೆ, ಸೂಪರ್.